So hi, welcome to YouTube channel. ಇವತ್ತು ಮೇನ್ ಹೋಗ್ತಾ ಇರೋದು ಮುಹೂರ್ತ ಸೀರೆ ತಗೊಳ್ಳೋದಕ್ಕೆ ಹಾಗೆ ಕೊಡೋರ್ಗೆ ಸೀರೆ ತಗೊಳ್ಳೋದಕ್ಕೆ ಅಂತ. ಇವಾಗ ಇಲ್ಲಿಂದ ನಾವು 3 ಜನ ಹೋಗ್ತಾ ಇದ್ದೀವಿ. ಅತ್ತೆ ಮನೆ ಹತ್ರ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ ಚಿಕ್ಕಪೇಟೆಗೆ. ಚಿಕ್ಕಪೇಟೆ ಆದ ತಕ್ಷಣ ಯಾರು ಗೊತ್ತಾಗುತ್ತೆ ಸುದರ್ಶನ್ ಅಂತಾನೆ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಟ್ ನೋಡೋಣ ಬನ್ನಿ. ಈಗ ಅತ್ತೆ ಮನೆಗೆ ಬಂದು ಇಲ್ಲಿಂದ ಈಗ ಚಿಕ್ಕಪೇಟೆಗೆಲ್ಲ ಒಟ್ಟಿಗೆ ಓಡ್ತಾ ಇದ್ದೀವಿ. ಸೊ ಚಿಕ್ಕಪೇಟೆಲ್ಲಿ ಸಿಗ್ತೀವಿ. ಬಾಯ್. ಮಾರ್ಕೆಟಿಗೆ ಹೋದ್ವಿ. ಅಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಹೋದಾಗ ಆಟೋ ಹತ್ಕೊಂಡ್ವಿ ಸುದರ್ಶನಿಗೆ ಹೋಗೋಣ ಅಂತ ಹೇಳಿ. ಅವ್ರು ಹೇಳಿದ್ರು ಈ ಸುದರ್ಶನಿಗೆ ಯಾಕೆ ಹೋಗ್ತೀರಾ, ಇಲ್ಲೇ ಒಂದಿದೆ ವಿಸಿಟ್ ಮಾಡಿ, ಜಸ್ಟ್ ನಿಮ್ಗೆ ಇಷ್ಟ ಆದರೆ ಅಲ್ಲಿ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ಟೇ ಬೀಳುತ್ತೆ ಸ್ಯಾರೀಸ್ ಎಲ್ಲ. ಸೊ ಒಂದು ಸಲ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪರ್ಚೇಸ್ ಮಾಡಿ, ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿ ನಮ್ಮನ್ನಲ್ಲಿ ಕರ್ಕೊಂಡೋದ್ರು. ಇದೇ ಶಾಪ್ ಅದು ಶ್ರೀ ಮಂಜುನಾಥ ಸಿಲ್ಕ್ ಉದ್ಯೋಗ್ ಮೈಸೂರು ಸ್ಯಾರಿ ಮಂದಿರ್ ಅಂತ. ಇದು ಲೊಕೇಟ್ ಆಗಿರೋದು ಕಾರ್ಪೊರೇಷನ್ ಬ್ಯಾಕ್ ಸೈಡಲ್ಲಿರುವಂತಹ ಅಡ್ಸನ್ ಸರ್ಕಲಲ್ಲಿ. ಈಗ ಅಲ್ಲಿ 10 ಸ್ಯಾರೀಸ್ನ ತೊಗೊಂಡ್ವಿ ಕೊಡೋರಿಗೆ ಅಂತ ಹೇಳಿ. ಇದೇ ಇನ್ನೊಂದು ಬ್ರ್ಯಾಂಚ್ ಅಂತ ಹೇಳಿ ಆಟೋದವ್ರು ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದರು. ಸೊ ಅಲ್ಲಿ ಕೊಡೋರಿಗೆ ತೊಗೊಂಡಾಯ್ತಲ್ಲ, ಇಲ್ಲಿಗೆ ನಮಗೆ ತೊಗೊಳ್ಳೋಣ ಅಂತ ಹೇಳಿ ನೋಡೋದಕ್ಕಂತ ಬಂದ್ವಿ. ಆಫರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ನೀವು ಕೂಡ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಯಾವಾಗಲೂ ಸುದರ್ಶನ್ ಸಿಲ್ಕ್ಗೆ ವಿಸಿಟ್ ಮಾಡ್ತಿದ್ದಿದ್ದು. ಸೊ ಇಲ್ಲಿ ಒಂದು ಸಲ ನಾವು ವಿಸಿಟ್ ಮಾಡಿದಾಗ ಸುದರ್ಶನ್ಗಿಂತ ಬೆಟರ್ ಅನ್ನಿಸ್ತಿಲ್ಲ, ಯಾಕಂದರೆ ತುಂಬ ಕಲೆಕ್ಷನ್ಸ್ ಇತ್ತು. ನೀವು ಕ್ವಾಲಿಟಿ ವೈಸ್ ನೋಡ್ತೀರಾ ಅಂತಂದರೆ ಪ್ರೈಸ್ ಕೂಡ ಚೆನ್ನಾಗೇ ಇತ್ತು. ಸೊ ನೀವು ಬನ್ನಿ, ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಈ ಸ್ಯಾರಿ ತುಂಬ ಇಷ್ಟ ಆಯಿತು ಅಂತ ಹೇಳಿ ಲಕ್ಷ್ಮಿಗೆ ಕಲರ್ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದು ನಮ್ಮಮ್ಮ ಸೆಲೆಕ್ಟ್ ಮಾಡಿದ್ರು ಲಕ್ಷ್ಮಿಗೆ. ಈ 2 ಸ್ಯಾರಿ ಕೂಡ ತುಂಬಾ ಇಷ್ಟ ಆಯಿತು. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಇತ್ತು, ಅದಕ್ಕೋಸ್ಕರ ಇದು 2 ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ. ಈ ಸ್ಯಾರಿನ ನಮ್ಮಮ್ಮಗಂತ ತೊಗೊಂಡಿದ್ದು. ಇದರಲ್ಲೇ ಇನ್ನೂ ಬೇರೆ 2 ಕಲರ್ನ ಅತ್ತೆಗೆ ಮತ್ತು ಚಿಕ್ಕಮ್ಮಗೆ ಅಂತ ಹೇಳಿ ತೊಗೊಂಡ್ವಿ. ಕೊಡೋರಿಗೆ ಸೀರೆ ಅಂತ ತೊಗೊಂಡು ಆಮೇಲೆ ಅಮ್ಮ ಅತ್ತೆನೂ ತೊಗೊಂಡು ಇವಾಗ ಸುದರ್ಶನಿಗೆ ಬಂದ್ವಿ. ಅವಳಿಗೆ ಮುಹೂರ್ತಕ್ಕೆ ಸೀರೆ ತೊಗೊಳ್ಳೋಣ ಅಂತ ಹೇಳಿ ದಾರೆಗೆ. ಈಗ ಅದು ಹಾಗೆ ನೋಡ್ಬೇಕಾದ್ರೆ ಎಷ್ಟು ತುಂಬ ಜನ ಇದ್ದರು, ಮಾತ್ರ ನಮಗೆ ಕುತ್ಕೊಳ್ಳೋಕ್ಕೆ ಕೂಡ ಜಾಗ ಇರಲ್ಲ. ಆ್ಯಂಡ್ ವೀಡಿಯೋ ಕೂಡ ಮಾಡೋಕ್ಕೆ ಅವ್ರು ಬೇಡ ಅಂತಿದ್ರು, ವೀಡಿಯೋನ ಮಾಡಬೇಡಿ ಅಂತ. ಮುಹೂರ್ತ ಸೀರೆನ ತೊಗೊಂಡಿದ್ದು ಒಂದು ಕ್ಲಿಪ್ಪಿಂಗ್ ಕೂಡ ಹಾಕೋದಕ್ಕೆ ಹಾಕಿಲ್ಲ, ಯಾಕಂದರೆ ಅಲ್ಲಿ ವರ್ಕರ್ಸು ವೀಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡಿಲ್ಲ. ಇವತ್ತಿಗೆ ಲಕ್ಷ್ಮಿ ಶಾಪಿಂಗ್ ಕಂಪ್ಲೀಟ್ ಆಗಿದೆ. ಈಗ ನಮಗೆ ರಿಸೆಪ್ಷನ್ಗೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋದ್ವಿ. ತುಂಬ ಡ್ರೆಸ್ಸಸ್ಗಳು ನೋಡ್ತಿದ್ದೆ, ನನಗೆ ಯಾಕೋ ಯಾವುದು ಕೂಡ ಲೈಕ್ ಆಗ್ತಿರಲಿಲ್ಲ ಅವ್ರು ತೋರಿಸ್ತಿದ್ದು. ಬಟ್ ಫೈನಲಿ 1-2-3ನ ಸೆಲೆಕ್ಟ್ ಮಾಡಿಕೊಂಡೆ. ಆದರೆ ಅಮ್ಮ ಇದು ಬೇಡ ಅದು ಬೇಡ ಅಂತಿದ್ದು. ಇದು ಮೆಹಂದಿ ಗ್ರೀನ್ ಕಲರ್ನ ಆ್ಯಕ್ಚುಲಿ ಅಮ್ಮ ನನಗೆ ಸಜೆಸ್ಟ್ ಮಾಡಿದ್ರು, ನೀನು ತಗೋ ಅಂತ ಹೇಳಿ. ಬಟ್ ನನಗೆ ಅದು ಯಾಕೋ ಲೈಕ್ ಆಗಲಿಲ್ಲ. ಆಮೇಲೆ ಅದನ್ನ ಕೀರ್ತು ನಾನು ತೊಗೊಳ್ತೀನಿ ಅಂತ ಹೇಳಿ ಅವಳು ತೊಗೊಂಡ್ಲು ಅದನ್ನ ರಿಸೆಪ್ಷನ್ಗೆ. ಆಮೇಲೆ ನಾನು ನೋಡಿ ನನಗೆ ಯಾವುದು ಕೂಡ ಅಲ್ಲಿ ಇಷ್ಟನೇ ಆಗ್ತಿರಲಿಲ್ಲ. ಒಂದು 2-3 ಅಂಗಡಿನೂ ನೋಡಿನೋ. ಅದಾದಮೇಲೆ ಈ ಗ್ರೇ ಕಲರ್ನೇ ಓಕೆ ಮಾಡಿಕೊಂಡೆ ಫೈನಲಿ.
ಹಾಯ್, ಎಕ್ಸ್ಟ್ರಾ ಡೇ ಫುಲ್ ಟಯರ್ಡ್ ಆಗಿದ್ದರಿಂದ ಆ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ಸ್ವಲ್ಪ ಶಾಪಿಂಗ್ ಬ್ಯಾಲೆನ್ಸ್ ಇದೆ, ಸೊ ಅದನ್ನು ಇದೇ ವ್ಲಾಗಲ್ಲೇ ಫುಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತೇನು ತೊಗೋಬೇಕು ಅಂತಂದರೆ, ದಾರೆಗೆ ನನಗೂ ಅಕ್ಕಂಗೂ ಬಟ್ಟೆ ತೊಗೋಬೇಕು. ಆ್ಯಂಡ್ ಅತ್ತೆ ಏನು ತೊಗೊತಾರೋ ಅದು ಗೊತ್ತಿಲ್ಲ, ಇನ್ನೇ ಹೇಳಿಲ್ಲ ಅವರು. ಅಲ್ಲಿಗೆ ಹೋದ್ಮೇಲೆ ನೆನಪಾಗುತ್ತೆ ಅಂತಾರೆ ಅವರು. ಆ್ಯಂಡ್ ಬೇರೆ ಪ್ಲ್ಯಾನಿಂಗ್ಸ್ ಯಾವುದೂ ಇಲ್ಲ ಸದ್ಯಕ್ಕೆ. ಅಲ್ಲಿಗೆ ಹೋದ್ಮೇಲೆ ಮೇ ಬಿ ಯಾವುದಾದ್ರೂ ಪ್ಲ್ಯಾನಿಂಗ್ ಅರೈಸ್ ಆಗ್ಬೋದು. ಸೊ ಬನ್ನಿ ಹೋಗೋಣ. ಇದೆ ಚುಡಿದಾರ್ ಚೆನ್ನಾಗೈತೆ. ಎಷ್ಟು ಕೇಳೋಣ? ಇದೆಷ್ಟಾಗುತ್ತೆ? ಎಕ್ಸ್ಕ್ಯೂಸ್ ಮೀ, ರೆಡ್ ಕಲರ್ ಇದು ಆಚೆ 1200. ಚೆನ್ನಾಗಿದೆ ಮಮ್ಮಿ. ಮಮ್ಮಿ ಅದೆಲ್ಲೂ ಸಿಗ್ಲ ನಂಗೆ ಕೊಟ್ಬಿಡೋದು ಅದನ್ನೇ. ಓಕೆ, ಇದು ಅತ್ತೆ ಚೆನ್ನಾಗದ. ಇದು ಯಾವುದು? ನಂಗೆ ಅದು ಇಷ್ಟ ಆಯ್ತು ಸದ್ಯಕ್ಕೆ. ಬಟ್ ಅದು ಎಲ್ಲಿ ರೇಟ್ ಕೇಳ್ಬಿಟ್ಟು ಮಮ್ಮಿಗೆ ತೋರಿಸು. ಮಮ್ಮಿ ಅದು ವೈಟ್ ನಮ್ಮ ಅಕ್ಕ ಫುಲ್ ಸೆಲೆಕ್ಷನ್ ಮಾಡ್ತಿದ್ದಾಳೆ ಅಲ್ಲಿ ನೋಡಿ. ಝೂಮ್ ಆಗಲ್ಲ, ಯಾವುದು ನೆಟ್ಟಿಗೆ ಸೆಲೆಕ್ಟೇ ಮಾಡ್ತಾಯಿಲ್ಲ ಅವಳೊಬ್ಳು. ಇವಳಿಗೊಂದು ಸೆಲೆಕ್ಟ್ ಮಾಡೋಕ್ಕಾಗಿಲ್ಲ. ಇಷ್ಟ ಯಾವ್ದು ಆಗಲಿಲ್ಲ, ಅದಕ್ಕೆ ಯಾವುದು ಇಷ್ಟ ಆಗಿಲ್ಲ. ಇನ್ನೊಂದು ಕಡೆ ಇರೋದು ನೋಡು, ಎಷ್ಟು ಕಡೆ ಇದೆ ಅಂದ್ರೆ ಏನು ಗೊತ್ತಾಗ ಫೈಬರ್ ಇವಾಗಿನ ಟ್ರೆಂಡು. ಸೆಟ್ ನೋಡ್ತವ್ರು. ಯಾವುದು ಪಾರ್ಟಿಗದ್ದು ಏನಕ್ಕೆ ತಗೊಳ್ಳಿ ಹೇಳ್ತೀನಿ. ಇದರಲ್ಲಿ ವೆಯ್ಟ್ ಹಾಕಿದ್ರೂ ಏನು ಆಗಲ್ಲ, ನಿಮಗೆ ಹೊಡೆಯಲ್ಲ. ಇದು ಅನ್ಬ್ರೇಕಬಲ್ ಫೈಬರ್ ಬರುತ್ತೆ. ಏನಕ್ಕೆ ತಗೋತಾರ್ದು? ಏನು ಇಲ್ಲ ಒಮ್ಮೆ ಅಷ್ಟೇ. ಅಂಕಲ್ ಆಂಟಿ ಹೌದು, ಅಂಕಲ್ ಮದುವೆ ನಿನಗೆಲ್ಲ ಆಗೈತೆ ಬಿಡು. ಅಕ್ಕಂಗೆ ಅಕ್ಕ ಯಾವ್ದು ಇಷ್ಟ ನೋಡಿ, ಅಲ್ಲಿ ಏನೋ ಇಷ್ಟಪಡ್ತಾಳ ಅವಳು. ಚೆನ್ನಾಗಿಲ್ಲ. ಬೇರೆ ಥರ ಸಿಗುತ್ತೆ ನೋಡು. ಅದು ನೋಡಿ ಹೆಂಗೈತೆ ಪಿಂಕು ಬ್ಲೌಸು. ನಾನು ನೋಡಿದೆ ಅದರ ಕೆಳಗಡೆ. ತೆಗಿಬೇಡಿ ಅದು, ಚೆನ್ನಾಗೈತೆ. ಅದು ಡಬಲ್ ಇತ್ತು. ಅದರಲ್ಲಿ ಬೇಕಾ ಹಂಗೆ ಚೆನ್ನಾಗಿ ತೋರಿಸ್ತಾರೆ. ಆ ಕಲರ್ ಚೆನ್ನಾಗೈತೆ. ಇದೊಂದಿರ್ಲಿ ಕೊಡಿ. ಅಲ್ಲಿ ಇನ್ನೊಂದು ತಗೊಂಡಾಯ್ತವ. ಸೊ ನಾನು ಈ ಥರ ತಗೊಂಡು ಈ ಕಲರಲ್ಲಿ. ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಫುಲ್ ಡಿಸ್ಟರ್ಬೆನ್ಸ್ ಇದೆ, ಡಿಸ್ಟರ್ಬೆನ್ಸಲ್ಲಿ ಮಾತಾಡೋಕ್ಕಾಗಲ್ಲ. ಸೊ ಗೊತ್ತಿಲ್ಲ, ಇರಬೇಕು ಒಂದು. ಮಮ್ಮಿ ಅಕ್ಕಂಗೆ ತಗೊಂಬಂದಿದ್ದು ಇಷ್ಟ ಆಯ್ತಾ ನಿಮಗೆ? ಫೈನಲಿ ಓಕೆ. ಅವಾಗಿದ್ದು ತಗೊಂಡಿದ್ದೆ, ಇಷ್ಟಪಟ್ಟಿದ್ದೆ, ಚೆನ್ನಾಗಿತ್ತು. ಯಾವುದು ಫಸ್ಟ್ ಒನ್? ಸೊ ಇವತ್ತಿನ ಶಾಪಿಂಗ್ ಕಂಪ್ಲೀಟ್ ಆಯಿತು. ಸೊ ಬನ್ನಿ ಎಲ್ಲ ನೋಡೋಣ ಯಾವ್ದು ತಗೊಂಡಿದ್ದೀವಿ ಅಂತ. ನಮ್ಮ ಅಕ್ಕನೇ ಹೇಳ್ಕೊಡ್ತಾರಲ್ಲ, ಈಗ ಎಲ್ಲಿಗೆ ಹೋಗ್ತಿದೀವಿ ಮಮ್ಮಿ? ಈಗ ನಾವು ಲಕ್ಷ್ಮಿಗೆ ಮೇಕಪ್ ಮಾಡ್ತಾ ಇದ್ದಾರೆ. ಬೆಳ್ಳಿ ಅಂಗಡಿಗೆ ಇವಾಗ ಬೆಳ್ಳಿ ಅಂಗಡಿಗೆ ಹೋಗ್ತಾ ಇರೋದು. ನಮ್ಮ ಅಕ್ಕ ಏನೇನೋ ಹೇಳ್ತಾಳೆ. ಇರೋದನ್ನ ಹೇಳಿದ ಲಕ್ಷ್ಮಿ ಎಲ್ಲ ಹೇಳತ್ತೀರ ನಾವು.
ಇವಳಿಗೊಂದು ಬೆಳ್ಳಿ ಚೈನ್ ತಗೊಬೇಕು. ನಂಗಲ್ಲ ಕಡೆ ಮಮ್ಮಿಗೆ ಕಾಲ್ ಚೈನ್ ತಗೋತಾರದು. ಡೈಲಿ ಯೂಸ್ ಒಂದು ಚೈನ್ ಬೇಕು. ನನಗೂ ಚಿನ್ನ ಚೈನ್ ಹಾಕೊಳಕ್ಕಾಗ್ತದೆ. ಇವಳಿಗೆ ಹಾಕೊಂಡ್ರೆ ನಾನು ಬೇರೆ ಅಲ್ಲಿ ನೋಡ್ಬಿಟ್ಟು ಕಡಿಮೆ ಸಿಕ್ಕ ತೆಗಿಸ್ಕೋತೀನಿ. ನೋಡೋಣ ಬನ್ನಿ. ಇವಾಗ ಬೆಳ್ಳಿ ರೇಟು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. ಮತ್ತೆ ಡ್ರೆಸ್ಸು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ನನಗೊಂದು ತುಂಬ ತುಂಬ ಇಷ್ಟ ಆಗೋಯ್ತು ಡ್ರೆಸ್ಸು. ನನಗೂ ಇಷ್ಟ ಆಯಿತು. ನಂದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಡ್ರೆಸ್ಸು. ಅಲ್ಲಿ ಕಡೆ ಇಲ್ಲ, ಫಸ್ಟು ಮಮ್ಮಿದು ಕಾಲ್ಗೆಜ್ಜೆ ನೋಡೋಣ ಅಂತ ಇವಾಗ ನಾನು ಅಕ್ಕ ಅತ್ತೆ ಸೆಲೆಕ್ಟ್ ಮಾಡ್ತೀವಿ. ಇಲ್ಲೊಂದು ಇತ್ತು ಸರಿ ಈ ಥರ ತಗೊಂಡು 2-3 ಸೆಲೆಕ್ಟ್ ಮಾಡಿದ್ದೀವಿ. ಅದರೊಳಗೆ ಒಂದೊಂದು ಚೆನ್ನಾಗಿ ಕಾಣಲಿಲ್ಲ, ಒಂದೊಂದು ಚೆನ್ನಾಗಿ ಕಾಣ್ತಿತ್ತು. ಇದೇ ಫೈನಲೈಸ್ ಆಯಿತು. ಸ್ವಲ್ಪ ಫಸ್ಟ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತಂದು ಇದೇ ತೊಗೊಂಡು ನೀನು ತೋರಿಸಿರೋದು ಯಾವುದು ಶೈನಿಂಗ್ ಇದೆ ಇಲ್ಲಿ ಚೆನ್ನಾಗಿದೆ. ಅದೊಳಗೆ ನೀನು ಕಾಲು ಚೆಂಡು ತೊಗೊಂಬಂದಿದ್ದೀಯ. ಒಂದು ಹಾಕ್ಬಿಟ್ಟಿದ್ದೀನಿ. ಡಾಲರ್ ಬೇಕಾದರೆ ನೋಡ್ರಿ. ಆ್ಯಕ್ಚುಲಿ ಬೆಳ್ಳಿ ಚೈನ್ ಬಂದು ಸೇಮ್ ಲಾಸ್ಟ್ ಟೈಮ್ ಥರದೇ ತೊಗೊಂಡೆ. ಸ್ವಲ್ಪ ತಿನ್ನಾಗಿ ಲಾಂಗ್ ಆಗಿತ್ತು ಅಷ್ಟೇ ಹೊರತು ಇನ್ನೇನಿಲ್ಲ. ಇಲ್ಲಿ ಸಡನ್ನಾಗಿ ನಮ್ಮ ಅಕ್ಕಂಗೆ ಅವಳ ಚೈನಿಗೆ ಡಾಲರ್ ಬೇಕು ಅಂತ ಅನ್ನಿಸ್ಬಿಟ್ಟು ನಂದಕ್ಕೆ ಡಾಲರ್ ತೊಗೊಳ್ಳೆ ನಾನು, ಬಟ್ ಅವಳ ಚೈನ್ಗೆ ಅವಳು ಡಾಲರ್ ತೊಗೊಂಡು ಇಲ್ಲಿಂದ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಮ್ಮದೆಲ್ಲನೂ ಏನೇನು ಕಾಸ್ಟ್ ಆಯಿತು ಅಂತೆಲ್ಲ ಕಟ್ಟಿ ಹಂಗೆ ಹೋಗ್ತಾ ಲಕ್ಷ್ಮಿ ಸಿಕ್ಕಿದ್ಲು. ಅವಳು ಮೇಕಪ್ದು ಯಾವುದಾದ್ರು ಟ್ರಯಲ್ ಮಾಡಿಸ್ಬೇಕಾಗಿತ್ತು ಅಂತ ಅವಳು ಮಾಡಿಸ್ತಾಯಿದ್ಲು. ಸೊ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬ ನ್ಯಾಚುರಲ್ಲಾಗಿ. ಫಸ್ಟ್ ಒಂದು ಲುಕ್ ಟ್ರೈ ಮಾಡಿಸಿದ್ಲು, ಬಟ್ ಸ್ವಲ್ಪ ಡಾರ್ಕ್ ಬೋಲ್ಡಾಗಿ ಕೊಟ್ಬಿಟ್ಟಿದ್ರು. ಸೊ ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು ಸಿಂಪಲ್ಲಾಗಿ. ಅವಳಿಗೆ ಬೇಕಾಗಿದೆ ಸಿಂಪಲ್ಲಾಗಿ. ಸೊ ಚೆನ್ನಾಗಿ ಕಾಣ್ತಿತ್ತಲ್ವಾ, ಅದಕ್ಕೆ ಇವ್ರನ್ನೇ ವೆಡ್ಡಿಂಗ್ ಡೇ ದಿನ ಮೇಕಪ್ ಮಾಡಲಿ ಅಂತ ಬುಕ್ ಮಾಡಿಕೊಂಡು ಇಲ್ಲಿಂದ ಕರ್ಕೊಂಡು ಮತ್ತೆ ಅವಳನ್ನ ಜ್ಯುವೆಲ್ರಿ ಶಾಪ್ಗೆ ಕರ್ಕೊಂಡು ಹೋದ್ವಿ. ಮಮ್ಮಿ ಇವಳಿಗೆ ಒಂದು ಗಿಫ್ಟ್ ಕೊಡಿಸ್ಬೇಕು ಅಂತ ಬ್ರೇಸ್ಲೆಟ್ ಕೊಡ್ಸೋಣ ಅಂತ ಅಂತು. ಸೊ ಅವಳ ಸೈಜ್ ಅವಳಿಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಆ್ಯಂಡ್ ಅವಳಿಗೆ ಇಷ್ಟಪಟ್ಟಿದ್ದೆ ಕೊಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಅವಳು ಇಷ್ಟ ಆಗಿದ್ದ ಡಿಸೈನ್ ಕೂಡ ಸಿಕ್ತು ಆ್ಯಂಡ್ ಅವಳ ಸೈಜ್ ಕೂಡ ಸಿಕ್ತು. ಸ್ವಲ್ಪ ಆಲ್ಟ್ರೇಷನ್ ಇದೆ ಅಂತ ಅಂದಾದ್ಮೇಲೆ ಅವರು ಒಂದು 2 ಡೇಸ್ ಬಿಟ್ಕೊಂಡು ಬನ್ನಿ ಅದನ್ನು ಆಲ್ಟರ್ ಮಾಡಿ ಕೊಡ್ತೀವಿ ಅಂತ ಅಂದರು. ಸೊ ಎಲ್ಲ ಪೇ ಮಾಡಿ ಬಂದಿದ್ವಿ ಆ್ಯಂಡ್ ಅವ್ರು 2 ಡೇಸ್ ಆದಮೇಲೆ ಕೊಟ್ಟರು ಕೂಡ ನಮಗೆ ವ್ಲಾಗ್ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ಆ್ಯಂಡ್ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿ ಹೋಪ್ ದಟ್ ಯು ಲೈಕ್ ದಿಸ್ ವೀಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.